ಒಂದು 4 ತಿಂಗಳ ಹಿಂದೆ ಅವನು ಬಂದಿರೋದು ಸರ್ ನಮ್ಮಲ್ಲಿ ಕೆಲಸ ಮಾಡೋಕ್ಕೆ. ಅವನು ಥ್ರೂ ಒಂದು ಏಜೆನ್ಸಿ, ವಿನಾಯಕ ನರ್ಸಿಂಗ್ ಕೇರ್ ಅಂತ ಅಂದ್ಬಿಟ್ಟು ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಯವ್ರ ಮೂಲಕ ನಮ್ಮ ತಂದೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಆ್ಯಸ್ ಎ ನರ್ಸಿಂಗ್ ಕೇರ್ ಬರ್ತಾರೆ. 1.5 ತಿಂಗಳು ಅವನು ಕೆಲಸ ಮಾಡಿದ್ಮೇಲೆ ಅವನು ಅಲ್ಲಿ ಕೆಲಸ ಬಿಟ್ಬಿಟ್ಟು ಅವನು ಎಲ್ಲ ರೀತಿಯಲ್ಲೂ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದ. ಸೊ ಅವನನ್ನು ನಾವು ತಗೊಂಡ್ವಿ. ಅವನು ತುಂಬ ಇರ್ರೆಗ್ಯುಲರ್ ವರ್ಕರು. ಒಂದು 10 ದಿನ ಬರ್ತಾಯಿದ್ದ, ತಿರ್ಗಾ ವಾಪಸ್ ಹೋಗ್ತಾಯಿದ್ದ, ಆ ರೀತಿ ಬಂದು ಹೋಗ್ತಾಯಿದ್ದ. ಮಂಗಳವಾರ ಮಧ್ಯಾಹ್ನ ಅವನು ಒಂದು 3 ಗಂಟೆ ಅಷ್ಟೊತ್ತಿಗೆ ಅಡ್ವಾನ್ಸ್ ತೊಗೊಳ್ತಾನೆ. ಅಡ್ವಾನ್ಸ್ ತೊಗೊಂಡ್ಮೇಲೆ ಅವನು ಇಲ್ಲಿ ಯಾರಿಗೂ ಅವನು ನೋಡಿರಲ್ಲ. ಆವಾಗಿಂದ ಅವನು ಪತ್ತೆ ಇರೋದಿಲ್ಲ. 5,000 ತೊಗೊಂಡ. ಅದಕ್ಕೆ ಮುಂಚೆ ದಿನ 1,000 ತೊಗೊಂಡಿದ್ದಾನೆ. ಸೊ ಆ ಅಡ್ವಾನ್ಸ್ ತೊಗೊಂಡು ಅವನು ಹೊರಗಡೆ ಹೋಗಿದ್ದಾನೆ. ಆವಾಗಿಂದ ನಮಗೆ ಅವನ ಸಂಪರ್ಕ ಇರಲಿಲ್ಲ. ನೆಕ್ಸ್ಟ್ ಡೇ ನನಗೆ ಹುಬ್ಬಳ್ಳಿಯಿಂದ ಪೊಲೀಸವ್ರು ಫೋನ್ ಮಾಡಿದಾಗಲೇ ಗೊತ್ತಾಯಿತು ಇದೆಲ್ಲನೂ ನಡೆದಿದೆ ಅಂತಂದ್ಬಿಟ್ಟು. ಅದು ಅವ್ರು ಬಂದರು. ಅವರು ಸಾಯಂಕಾಲಕ್ಕೆಲ್ಲನೂ ಪೊಲೀಸವ್ರು ಬಂದರು ಅಲ್ಲಿಂದ. ಅವರು ನಮ್ಮ ಹೋಟೆಲ್ನ ವಾಚ್ ಮಾಡ್ತಾಯಿದ್ರು. ಪ್ರಾಬಬ್ಲಿ ಒಂದು 6-7 ಜನ ಬಂದಿದ್ದರು. ಅವರೆಲ್ಲನೂ ಇಲ್ಲೇ ಇದ್ದರು ಥ್ರೂಔಟ್. ನಿನ್ನೆ ಅವ್ರಿಗೆ ನೈಟ್ ಏನೋ ಇನ್ಫಾರ್ಮೇಷನ್ ಬಂದಿದೆ, ಅಲ್ಲಿವರೆಗೂ ಇಲ್ಲೇ ಇದ್ದರು. ಅವರ ಇನ್ಫಾರ್ಮೇಷನ್ ಬಂದ ಮೇಲೆ ಅವನಲ್ಲಿ ಸಿಕ್ಕಿದ್ದಾನೆ ಅಂತ ಆಮೇಲೆ ಹೊರಗಡೆ ಹೋಗಿದ್ದಾರೆ. ನಮ್ಮಲ್ಲಿ ಏನು ಚಿಕ್ಕ ಪುಟ್ಟ ಏನು ರೂಮ್ ಬಾಯ್ ಇದು ಮಾಡಿಕೊಡೋದು, ಆಮೇಲೆ ನಮ್ಮ ಸಪ್ಲೈಯರ್ಸ್ಗೆ ಏನಾದ್ರು ತೊಗೊಂಡು ಬಂದು ಕೊಡೋದು. ಬಿಕಾಸ್ ಅವನು ಏನೂ ಓದಿರಲಿಲ್ಲ. ಅವನಿಗೆ ಇದು ಏನು ಆರ್ಡ್ರ್ ತೊಗೊಳ್ಳೋದಾಗಲಿ ಆ ಥರದ್ದೆಲ್ಲ ಏನು ಬರ್ತಾ ಇರಲಿಲ್ಲ. ಏನಾದ್ರೂ ಆರ್ಡ್ರ್ ಇದ್ದರೆ ಅದನ್ನು ತೊಗೊಂಡು ಬಂದು ಕೊಡೋದು ಕಿಚನ್ನಿಂದ, ಆ ರೀತಿ ಕೆಲಸ ಮಾಡ್ಕೊಂಡು ಇರ್ತಾಯಿದ್ದ. ಬಿಕಾಸ್ ಅವನು ತುಂಬ ಇರ್ರೆಗ್ಯುಲರ್ ಇರೋದ್ರಿಂದ ನಾವು ಅವನನ್ನು ಯಾವುದೇ ಪರ್ಟಿಕ್ಯುಲರ್ ಜಾಬ್ ಅಂತ ಅವನನ್ನು ಇಟ್ಕೊಂಡಿರಲಿಲ್ಲ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಬಿಹೇವಿಯರ್ ಇರಲಿಲ್ಲ. ಯಾಕೆ ಅಂತಂದರೆ 1.5 ತಿಂಗಳು ನಮ್ಮ ಮನೆಯಲ್ಲಿದ್ದ, ನಮ್ಮ ತಂದೆಯನ್ನು ನೋಡಿಕೊಂಡು. ಸೊ ಯಾವುದೇ ರೀತಿಯಲ್ಲಿ 1 ರೂಪಾಯಿ ಹಾಗೆ ಹೀಗೆ ಮಾಡೋದಾಗಲಿ ಏನೂ ಅವನು ಇದುವರೆಗೂ ನಾವು ನೋಡಿಲ್ಲ. ಬಟ್ ಈ ಥರ ಹೆಂಗೆ ಮಾಡಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವತ್ತೂ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಬಿಹೇವಿಯರ್ ಇರಲಿಲ್ಲ. ಒಂದು ನಮ್ಮ ಹುಡುಗರದೆಲ್ಲನೂ ಫೋನ್ಗಳು ಇಸ್ಕೊಂಡು ಮಾಡ್ತಾಯಿದ್ನಂತೆ. ಆ ಟೈಮ್ನಲ್ಲಿ ಅವನು ಸ್ವಲ್ಪ ಜೋರಾಗಿ ಮಾತಾಡೋದು. ಮೊನ್ನೆ ಅಂದರೆ ಅದು ಇವನು ಹೋಗೋದಕ್ಕೆ ಮುಂಚೆ ಏನೋ ಜೋರಾಗಿ ಕಿರ್ಚಾಡೋದು ಆ ಥರ ಎಲ್ಲನೂ ಫೋನ್ನಲ್ಲಿ ಮಾಡಿದ್ದಾನೆ ಅಂತ ನಮ್ಮ ಹುಡುಗರು ಹೇಳಿದ್ರು. ಅದು ಗೊತ್ತಾಗಲ್ವಲ್ಲ. ನಮ್ಮ ಕಂಪನಿ ಅವರು ನನ್ನ ಸಂಪರ್ಕ ಮಾಡೋದಕ್ಕೆ ನಮ್ಮ ಕಂಪನಿ ಫೋನಿಂದಾನೇ ಅವನು ಜಾಸ್ತಿ ಫೋನ್ಸ್ ಮಾಡಿದ್ದಾನೆ. ಆದ್ದರಿಂದಾಗಿ ಅವರು ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರು. ಗೊತ್ತಿಲ್ಲ ಸರ್, ಬಿಕಾಸ್ ನಮಗೆ ರಾತ್ರಿ ನಾವು ಹೋದ್ಮೇಲೆ ಎಷ್ಟೊತ್ತಿಗೆ ಮಾತಾಡ್ತಾ ಇದ್ದ ಏನೋ ಅಂತ ಗೊತ್ತಿಲ್ಲ. ಅವ್ನು ಡ್ಯೂಟಿ ಟೈಮ್ನಲ್ಲಿ ಏನು ಅಷ್ಟೊಂದು ಇರ್ತಾ ಇರಲಿಲ್ಲ. ಬಟ್ ಆನ್ ಆ್ಯಂಡ್ ಆಫ್ ಒಂದು ವಾರ 10 ದಿನ ಹಿಂಗೆಲ್ಲ ರಜೆಗಳು ತೊಗೊಂಡು ಹೋಗ್ತಾ ಇದ್ದ. ನಮ್ಮ ತಾಯಿಗೆ ಹುಷಾರಿಲ್ಲ ಅದು ಮೇಜರ್ ಹೇಳ್ತಾ ಇದ್ದ ಯಾವಾಗಲೂ. ಹುಬ್ಬಳ್ಳಿಯವನು ಅಂತಂದರೆ ಏಜೆನ್ಸಿ ಮೂಲಕ ನಮಗೆ ಕಳಿಸ್ತಾಯಿದ್ರು. ಅಲ್ಲೇನು 1 ವಾರಕ್ಕೆ ಒಬ್ಬನ ಕಳಿಸಿದ್ರೆ ಇನ್ನೊಂದು ವಾರಕ್ಕೆ ಇನ್ನೊಬ್ಬರು ಕಳಿಸ್ತಾರೆ, ಆ ಥರ ಏಜೆನ್ಸಿಯವ್ರು ಕಳಿಸ್ತಾಯಿದ್ರಲ್ಲ. ಸೊ ನನಗೆ ಅಂದರೆ ಹುಬ್ಬಳ್ಳಿಯವನು ಅವನು ಅಂತ ನಾವು ಏನು ಇದು ಮಾಡಿದ್ದು ಗೊತ್ತಿರಲಿಲ್ಲ. ಹೌದು, ಇಲ್ಲೇ ಉಳ್ಕೊಳ್ತಾ ಇದ್ದ. ಬಂದಾಗೆಲ್ಲನೂ ಇಲ್ಲೇ ಉಳ್ಕೊಳ್ತಾ ಇದ್ದ. ನಮ್ಮ ಸ್ಟಾಫ್ ರೂಮ್ನಲ್ಲೇ ಇರ್ತಾ ಇದ್ದ. ಇಲ್ಲ, ಮಂಗಳವಾರ ಸಾಯಂಕಾಲ ಬರಲಿಲ್ಲ. ಯಾರಿಗೂ ಗೊತ್ತೇ ಇಲ್ವಲ್ಲ. ಅಡ್ವಾನ್ಸ್ ತೊಗೊಂಡಿದ್ದಾನಷ್ಟೇ. ಅಡ್ವಾನ್ಸ್ ತೊಗೊಂಡು ಅವನು ಎಲ್ಲೋದ ಅಂತನೂ ಗೊತ್ತಿಲ್ಲ. ಸಾಯಂಕಾಲ ಡ್ಯೂಟಿಗೆ ಬಂದಿಲ್ಲ ಅಂತಂದಾಗಲೇ ನೋಡ್ಕೊಂಡಿರೋದು. ಅಂತ ಏನು ಬ್ಯಾಡ್ ಬಿಹೇವಿಯರ್ ಇಲ್ಲ ಅಂತ ಹೇಳ್ತಾರೆ, ಅಂಥವನು ಏಕಾಏಕಿ ನಿಮಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಅವನು ಮರ್ಡರ್ ಮಾಡಿದ್ದಾನೆ ಅಂತ. ಸೊ ಈ ವಿಚಾರ ಕೇಳಿದ್ರೆ ನಾನು ಬಿಲೀವ್ ಮಾಡಲಿಲ್ಲ. ನಾನು ಫಸ್ಟ್ ಆಫ್ ಆಲ್ ಪೊಲೀಸವರು ಅಂತಂದಾಗಲೇ ನನ್ನ ಬಿಲೀವ್ ಮಾಡಲಿಲ್ಲ.
ಆಮೇಲೆ ಅದಾಗಿ ಒಂದು 5 ಮಿನಿಟ್ಸ್ಗೆಲ್ಲನೂ ನಮ್ಮ ಹುಡುಗ ಒಂದು ವಿಡಿಯೋ ಎತ್ಕೊಂಡು ಬಂದ, ನ್ಯೂಸ್ ಬರ್ತಾ ಇರೋದು, ಸರ್ ಈ ಥರ ವಿಶ್ವ ಮರ್ಡರ್ ಮಾಡಿದ್ದಾನಂತೆ ಸರ್ ಅಂತ. ಆವಾಗಲೇ ಅದು ನನಗೆ ಗೊತ್ತಾಗಿದ್ದು. ವಿಶ್ವನ್ ಬಿಟ್ರೆ ಯಾವ್ದಾರು ಅದ ಹುಡುಗಿನ ಯಾರನ್ನ ಕರ್ಕೊಂಬರೋದು ಮಾಡೋದು, ಇಲ್ಲಿಗೆ ಅವ್ರ ಸಂಬಂಧಿಕರು ಸ್ನೇಹಿತರು ಆ ಥರ ಕರ್ಕೊಂಬರೋದು ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಬಿಕಾಸ್ ರಿನೋವೇಷನ್ ನಡೀತಾ ಇದೆಯಲ್ಲ, ಯಾರೂ ರೂಮ್ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ನಮ್ಮ ಸ್ಟಾಫ್ ಇರೋ ಜಾಗದಲ್ಲಿ ಬೇರೆ ಹುಡುಗರು ಇರ್ತಾರೆ. ಸೊ ಹಂಗಾಗಿ ಅವನೇನು ಇಲ್ಲಿಗೇನು ಕರ್ಕೊಂಬಂದಿದ್ದು. 3.5 months ಆಗೋಯ್ತು. ನಮ್ಮ ರೆಸ್ಟೋರೆಂಟಲ್ಲೂ ಕೆಲಸ ಮಾಡ್ತಾಯಿದ್ದ ಅವನು, ಎಂಬೆಸಿನಲ್ಲಿ ರೆಸ್ಟೋರೆಂಟಲ್ಲೂ ಕೆಲಸ ಮಾಡ್ತಾಯಿದ್ದ. ಗೋವರ್ಧನ್. ವೆಲ್ಕಮ್ ಸರ್. ಪೊಲೀಸವರು ಅದೇ ಕೇಳಿದ್ರು, ಅದೇ ನಾನು ಉತ್ತರ ಕೊಟ್ಟೆ. ರೆಡಿ ಮಾಡಿ ನಿಮ್ಮದು ಮನೆ ಸರ್? ಬಳ್ಳಾರಿ ಸರ್. ಮಾರಮ್ಮನ ದೇವಸ್ಥಾನ ಅದ್ರ ಮುಂದೆ ಭಜನಾಲಯ. ಈಗ 2 ವರ್ಷದಿಂದ ಆಫ್ಟರ್ ಕರೋನಾ ವಿನಾಯಕ ಕೇರ್ ಏಜೆನ್ಸಿ ಅಲ್ಲ ಸರ್? ಹೌದು, ವಿನಾಯಕ ನರ್ಸಿಂಗ್ ಕೇರ್. ನರ್ಸಿಂಗ್ ಕೇರ್ ಏಜೆನ್ಸಿ ಅಲ್ಲ ಸರ್? ಹೌದು, ಏಜೆನ್ಸಿ, ನರ್ಸಿಂಗ್ ಕೇರ್ ಏಜೆನ್ಸಿ.